ಸ್ನೇಹಿತರೆ ನೋಡಿ, ಸಬ್ಬಕ್ಕಿ ಮತ್ತು ದಂಟು ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದಾರೆ. ಈ ಪಲ್ಯ ನೋಡಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನೋಡಿ, ಇದು ಸಬ್ಬಕ್ಕಿ ಮತ್ತು ದಂಟು ಸೊಪ್ಪು, ಇದನ್ನು ನೀಟಾಗಿ ಸಣ್ಣಕ್ಕೆ ನೋಡಿ ಇಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದಾರೆ. ಮೀಡಿಯಮ್ಮಾಗಿ ಕಟ್ ಮಾಡಿದ್ದಾರೆ, ಅಷ್ಟು ಸಣ್ಣಕ್ಕೂ ಇಲ್ಲ ಅಷ್ಟು ದೊಡ್ಡದಾಗೂ ಇಲ್ಲ. ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಒಂದು 2 ಸತಿ ತೊಳಿತಾ ಇದ್ದಾರೆ. ಹಾಗೆ ಒಂದು ಸತಿ ತೊಳೆದ್ರು, ಮತ್ತು ಈಗ ಒಂದು ಸತಿ ಇದರಲ್ಲಿ ತುಂಬ ಮಣ್ಣು ಅನ್ನೋದು ಇರುತ್ತೆ. ಆ ಮಣ್ಣು ಅನ್ನೋದು ನೀಟಾಗಿ ಹೋಗಬೇಕು. ನೀಟಾಗಿ ತೊಳೆದು ಈಗ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ಅಲಸಂದಿ ಕಾಳು. ಅವಾಗಲೇ 2 ಅವರ್ ಆಗಿದೆ, 1 ರಿಂದ 2 ಅವರ್ ಆಗಿದೆ. ಇದು ನೆನೆಯಕ್ಕೆ ಹಾಕಿದ್ದಾರೆ. ಇದು ನೆಂದ ಮೇಲೆ ಇದನ್ನು ಬೇಯಿಸ್ಕೊತಾರೆ. ಸೊಪ್ಪಿನ ಜೊತೆನೇ ಹಾಕಿ ಇದನ್ನು ಬೇಯಿಸ್ಕೊಂಡು ಪಲ್ಯ ಮಾಡೋದಂಥದ್ದು. ಇದು ನೆನೆಸ್ಕೊಂಡಿರೋಂಥದ್ದು. ನೋಡಿ ಈ ಥರ ಫುಲ್ ಎಲ್ಲ 2 ಪಾತ್ರೆ ಇದೆ ಇದು. ನೋಡಿ, ಇದು ದಂಟು ಸೊಪ್ಪು 35 ಕಟ್ಟಿದೆಯಂತೆ. ಒಂದು 37 ರಿಂದ 35 ಕಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸಬ್ಬಕ್ಕಿ ಸೊಪ್ಪು ಒಂದು ಅರ್ಧ ಇದೆ, ಮತ್ತು ದಂಟು ಸೊಪ್ಪು ಅರ್ಧ ಇದೆ. ಇವೆರಡು ಹಾಕಿ ಮಾಡೋವಂಥದ್ದು ಒಂದು ಪಲ್ಯ, ಸೊಪ್ಪಿನ ಪಲ್ಯ. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರೆ. ಅಂದರೆ ನೋಡಿ, ಅಲಸಂದಿ ನೆನೆಸಿಟ್ಕೊಂಡಿದ್ರಲ್ಲ, ಇಟ್ಕೊಂಡಿರೋ ಅಲಸಂದಿ ಮತ್ತು ದಂಟು ಸೊಪ್ಪು ಮತ್ತು ಸಬ್ಬಕ್ಕಿ ನೋಡಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊಂಡು ಈಗ ಬೇಯಕ್ಕಿಟ್ಟಿದ್ದಾರೆ. ಇದು ಬೆಂದ ಮೇಲೆ ಪಲ್ಯ ಮಾಡ್ಕೊಳಂತ ಫುಲ್ಲು. ನೋಡಿ, ಸೊಪ್ಪು ಮತ್ತು ಅಲಸಂದಿ 2 ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ಈಗ ಫಿಲ್ಟ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೀರೆಲ್ಲ ಹೊರಗಿದ್ದಾದಮೇಲೆ ಇದನ್ನು ಚೆನ್ನಾಗಿ ಇಸ್ಕೊತಿರಲ್ಲ, ಫುಲ್ಲು ನೀರೆಲ್ಲ ಇಸ್ಕೊಂಡು ಆಮೇಲೆ ಇದು ಪಲ್ಯ ಮಾಡೋವಂಥದ್ದು. ನೋಡಿ ಈ ಥರ ಮಾಡಿದ್ದಾರೆ. ನೋಡಿ, ದಂಟು ಸೊಪ್ಪು ಅನ್ನೋದು ಫುಲ್ಲಾಗಿ ನೀಟಾಗಿ ಬೆಂದಿದೆ. ನೋಡಿ, ದಂಟು ಆಗಲಿ ಏನೇ ಆಗಲಿ ನೀಟಾಗಿ ಬೆಂದಿರೋದೆ. ನೋಡಿ, ಕಾಳು ಅಷ್ಟೇ ಫುಲ್ ಬೆಂದಿದೆ. ಬೆಂದಾದಮೇಲೆ ಇದು ಇಳಿಸ್ಕೊಂಡಿರೋವಂಥದ್ದು. ನೋಡಿ, ಇದು ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸಿರೋದನ್ನು ಈಗ ಪರೋಟದಲ್ಲಿ ಹಾಕ್ಕೊಂಡು ಆರಿಸ್ಕೊತಾರೆ. ಆರಿದಾದಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ಇದರಲ್ಲಿ ಒಗ್ಗರಣೆ ಹಾಕೋಂಥದ್ದು. ಅಲಸಂದಿ ಮತ್ತು ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನೀವೇ ಮತ್ತೆ ಮಾಡ್ಕೊಂಡು ತಿಂತೀರಿ. ನನಗೆ ಸೊಪ್ಪುಗಳಂದರೆ ಭಾರಿ ಇಷ್ಟ. ಯಾವುದೇ ಸೊಪ್ಪಿದ್ರೆ ಸಾಕು, ನಾನು ಡೈಲಿ ವೀಕ್ಲಿ ಏನಿಲ್ಲ ಅಂತಂದರೂ ಒಂದು 2 ಸಲ ಸೊಪ್ಪು ಮಾತ್ರ ತೊಗೊಂಡೋಗ್ತಾ ಇರ್ತೀನಿ. ತರಕಾರಿ ತೊಗೊಂಡೋಗಿಲ್ಲ ಅಂದರೆ ಸೊಪ್ಪು ಮಾತ್ರ ಬಿಡೋದೇ ಇಲ್ಲ. ಸೊಪ್ಪು ತೊಗೊಂಡೋಗ್ತಾ ಇರ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಸೊಪ್ಪು ಪಲ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲೇ ದಂಟು ಸೊಪ್ಪು ಮತ್ತು ಸಬ್ಬಕ್ಕಿಯಲ್ಲಿ ಬಸ್ಸಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಅದೆಲ್ಲ. ನೋಡಿ, ಸೊಪ್ಪು 2 ಪರೋಟದಲ್ಲಿ ಹಾಕಿ ಆರಿಟ್ಕೊಂಡಿದ್ದಾರೆ. ಇದು ಆರಿದ್ಮೇಲೆ ಹಿಂಡ್ಕೊತಾರೆ. ನೋಡಿ, ಸೊಪ್ಪು ಫುಲ್ ಆರಿದ ಮೇಲೆ ಈ ಥರ ಹಿಂಡ್ಕೊತಾ ಇದ್ದಾರೆ. ನೋಡಿ, ಆಗಲೇ ಒಂದು ಪರೋಟ ಹಿಂಡ್ಕೊಂಡಿದ್ದಾರೆ. ನೋಡಿ, ಫುಲ್ಲೆಲ್ಲ ನೀರು ಈ ಥರ ಬರುತ್ತೆ. ಈ ಥರ ಹಿಂಡೆ ಹಾಕೋದ್ರಿಂದ ಸೊಪ್ಪು ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪನ್ನು ಈ ಥರ ಹಿಂಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಮತ್ತೆ ಒಗ್ಗರಣೆ ಹಾಕ್ಕೊಂಡು ಆಲ್ಮೋಸ್ಟು ಮನೆಯಲ್ಲಿ ಒಂದೊಂದು ಕಟ್ಟು ಇಸ್ಕಿ ಒಂದು ಬಸ್ಸಾರು ಮಾಡ್ಬೇಕಂತಂದರೆ ಎಷ್ಟೋ ಅಯ್ಯೋ ಇಸ್ಕಿ ನನ್ನ ಕೈಯೆಲ್ಲ ನೋಯ್ತು ಅಂತಾರೆ. ಆದರೆ ಇಲ್ಲಿ 35 ಕಟ್ಟು ಸೊಪ್ಪು ಮತ್ತು 5 kg ಅಲಸಂದಿ ಅಷ್ಟನ್ನು ಒಬ್ಬರೇ ಇಸ್ಕಿದ್ದಾರೆ. ಸೆಕೆಂಡ್ ನೀರೇ ಬಂದುಬಿಟ್ಟಿದೆ ಅವರು. ನೋಡಿ, ಸೆಕೆಂಡ್ ನೀರು ಬಂದುಬಿಟ್ಟಿದೆ. ಈಗ ಜ್ಯೂಸ್ ಕುಡಿ ಅಂತಬಿಟ್ಟು ಜ್ಯೂಸ್ ಕೊಟ್ಟಿದ್ದಾರೆ ಓನರು. ಜ್ಯೂಸ್ ಕುಡಿತಾರೆ ಸಣ್ಣಕ್ಕೆ. 1 ಲೀಟ್ರಲ್ಲ? 2 ಲೀಟ್ರ್. ಹಾಂ, 2 ಲೀಟ್ರು ಎಣ್ಣೆ ಹಾಕ್ತಾಯಿದ್ದಾರೆ. ಸೊಪ್ಪಿನ ಪಲ್ಯಗೆ ಒಗ್ಗರಣೆ ಹಾಕ್ತಾಯಿದ್ದಾರೆ. ಒಗ್ಗರಣೆಗೆ ಒಂದು 2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಈರುಳ್ಳಿ, 1 ಬಕೆಟ್ ಈರುಳ್ಳಿ. ಸಣ್ಣಕ್ಕೆ ಹಚ್ಚಿರೋ ಅಂಥ ಈರುಳ್ಳಿ 1 ಬಕೆಟ್ ಹಾಕ್ಕೊಂಡಿದ್ದಾರೆ.
ಹಾಂ, ಇದು ಖಾರದ ಮೆಣಸಿನ್ಕಾಯಿ ಅಲ್ಲ, ಇದು ಗುಂಟೂರು ಮೆಣಸಿನ್ಕಾಯಿ. ನೋಡಿ, ಗುಂಟೂರು ಮೆಣಸಿನ್ಕಾಯಿ ಆಲ್ಮೋಸ್ಟು ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದಾರೆ. ಆಯ್ತಲ್ಲ, ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ. ಹಾಂ, ನೋಡಿ ಈಗ ಕೊರಬೆ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಶುಂಠಿ ಪೇಸ್ಟು 2 ಸೌಟ್ ಹಾಕ್ಕೊಂಡಿದ್ದಾರೆ, ಮತ್ತು ಬೆಳ್ಳುಳ್ಳಿ ಪೇಸ್ಟು 2 ಸೌಟ್ ಹಾಕ್ಕೊಂಡಿದ್ದಾರೆ. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಂ, ನೋಡಿ ಈಗ ಸಾಸಿವೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಹಾಂ, 1 ಸೌಟು ಸಾಸಿವೆ ಒಗ್ಗರಣೆ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಕಾಯಿ ತುರಿ 1 ಬೇಷನ್ ಹಾಕ್ಕೊಂಡಿದ್ದಾರೆ. ಒಂದು 8ರಿಂದ ಒಂದು 10 ಕಾಯಿ ಇದೆಯಲ್ಲ, 8ರಿಂದ ಒಂದು 10 ಕಾಯಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದಾರೆ. ಹಾಂ, ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. 1.5 ಅಡಿಯಷ್ಟು ಪುಡಿ ಉಪ್ಪು. ಹಾಂ, ನೋಡಿ ಈಗ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ ಕೊಬ್ಬರಿ ಹಾಕ್ಬಿಟ್ಟು. ಕೊಬ್ಬರಿ ಹಾಕಿದ್ಮೇಲೆ ಈಗ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಇದು ನೋಡಿ, ಸಬ್ಬಕ್ಕಿ ಮತ್ತು ದಂಟು ಸೊಪ್ಪು ಅನ್ನೋದು ಸೂಪರಾಗಿರುತ್ತೆ. ಅದು ಇದು ಸುಮಾರು ಮದುವೆಗಳಲ್ಲಿ ಮಾಡ್ಸೋದಿಲ್ಲ. ಅದೇ ಒಬ್ಬರು ಇಲ್ಲಿ ಹೊಸಕೋಟೆ ಕನಕ ಭವನದಲ್ಲಿ ಒಂದು ಮದುವೆ ನಡೀತಾ ಇದೆ. ಒಂದು 800 ಜನಕ್ಕೆ ಇದು ಆಗೋವಂಥದ್ದು. 35 ಕಟ್ಟು ಸೊಪ್ಪಿದೆ. ಇದು 35 ಕಟ್ಟು ಒಂದು 800 ಜನಕ್ಕೆ ಒಂದು ಪಲ್ಯ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ನೀವು ಒಳ್ಳೆ ಪಲ್ಯ ನಿಮ್ಮ ಮನೇಲಿ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ಸಕ್ಕತ್ತಾಗಿರುತ್ತೆ. ನೋಡಿ, ಇದು ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ಅಷ್ಟೇ ಅಲ್ಲಣ್ಣ ಇದು. ನೋಡಿ, ಸೊಪ್ಪಿನ ಪಲ್ಯ ಅನ್ನೋದು ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ಸೂಪರಾಗಿ ಬಂದಿದೆ. ಅಣ್ಣ, ನಿಮ್ಮ ಹೆಸರು? ಮುನ್ಕೃಷ್ಣ. ನೋಡಿ, ಇದು ಮುನ್ಕೃಷ್ಣ ಅಂತ ಬಿಟ್ಟು ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಯಾಟರ್ಸ್ ಕಡೆಯಿಂದ ಇದು ಒಂದು ಸೊಪ್ಪಿನ ಪಲ್ಯ ತೋರಿಸಿದ್ದಾರೆ. ಇದು ಅಲಸಂದಿ, ಸಬ್ಬಕ್ಕಿ ಸೊಪ್ಪು ಮತ್ತು ದಂಟು ಸೊಪ್ಪು ಇದು 3 ಹಾಕಿ ಮಾಡಿರೋಂಥದ್ದು. ಇದರಲ್ಲಿ ಒಗ್ಗರಣೆ ಹಾಕಿದ್ದಾರೆ. ಕೊಬ್ಬರಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿರೋಂಥದ್ದು. ಸಕ್ಕತ್ತಾಗಿದೆ. ನೋಡಿ, ಈ ಥರ ನೀವು ಯಾವ್ಯಾವ ತರಕಾರಿ ತಂದು ಪಲ್ಯಗಳು ಮಾಡ್ತಾ ಇರ್ತೀರ, ಈ ಥರ ಸೊಪ್ಪಿನ ಪಲ್ಯ ತುಂಬಾ ಸಕ್ಕತ್ತಾಗಿರುತ್ತೆ. ನೋಡಿ, ಒಂದು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಬಿಟ್ಟು ಈ ಥರ ಸೊಪ್ಪು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊಪ್ಪಿನ ಪಲ್ಯ ಅಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನೋಡಿ, ಇವರು ರೆಫರ್ ಮಾಡಿ ಈ ಥರ ಸೊಪ್ಪಿನ ಪಲ್ಯ ಮಾಡ್ತಿದ್ದಾರೆ. ಬೇರೆ ಕಡೆ ನೀವು ಬೀನ್ಸ್ ಪಲ್ಯ, ಕೋಸಂಬರಿ ಅದು ಇದು ನೋಡಿರ್ತೀರ. ಅದೇ ಇದು ಸೊಪ್ಪಿನ ಪಲ್ಯನೇ ತುಂಬ ಡಿಫ್ರೆಂಟಾಗಿ ವೆರೈಟಿ ಆಗಿದೆ. ನಾನು ಬಂದಿದ್ದ ತಕ್ಷಣ ಕೇಳಿದ್ರೆ, ಅವರು ಲಿಸ್ಟ್ ಕೇಳಿದ್ರೆ ಈ ಥರ ಸೊಪ್ಪಿನ ಪಲ್ಯ ಇದೆ ಅಂತಂದ್ರು. ಅದಕ್ಕೋಸ್ಕರ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.